ಗೈಸ್ ನಾವು ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಲಾಸ್ಟಿಗೆ ಒಂದು ಹೋಮ್ ಸ್ಟೇ ಮಾಡಿದ್ವಿ. ಸೊ ಸಖತ್ತಾಗಿದೆ. ಅಂದರೆ ಸ್ವಿಮ್ಮಿಂಗ್ ಪೂಲು, ರೈನಿಂಗ್ ಡ್ಯಾನ್ಸು ಸಖತ್ತು. ಆಲ್ರೆಡಿ ಸರ್ ಕನೆಕ್ಟ್ ಮಾಡೋಕ್ಕಂತೆ ಸ್ವಿಮ್ಮಿಂಗ್ ಪೂಲ್ ಇದೆ. ನಾವು 1, 2, 3 ಹೋಮ್ ಸ್ಟೇ ಮಾಡಿದ್ವಿ. ಪರ್ ಹೆಡ್ 1200. ಚೆನ್ನಾಗಿದೆ ಹೋಮ್ ಸ್ಟೇ. ಹೇಗಾಗ್ತದೆ ಸೊ 1200 ಕೊಟ್ಟರೆ ಬೇಜಾರಿಲ್ಲ. 12 ಗಂಟೆಗೆ ಬಿಟ್ಟಿದ್ದಾರೆ. ಇಷ್ಟು ತುಂಬ ಉಂಟು ಹೋಮ್ ಸ್ಟೇ. ಆದ್ರೂ 12 ಗಂಟೆಗೆ ಬಿಟ್ಟಿದ್ದಾರೆ. ಸೂಪರ್. ತುಂಬ ಈಗ ಜಾಲಿ ಮಾಡ್ಲಿಕ್ಕೆ ಉಂಟು. ಗೈಸ್ ಸಖತ್ತಾಗ್ತಾ ಉಂಟು. ಅಂದರೆ ಸುಮಾರು ಟೈಮ್ ಲಾಗ್ ಮಾಡೋಕ್ಕಾಗಿಲ್ಲ. ಹಾಗೆ ಟ್ರಾವೆಲ್ ಆಯಿತು ಮತ್ತು ಬೇರೆ ಪ್ಲೇಸಸ್ ಆಯಿತು. ಬ್ರೋ ಹೇಗಾಗ್ತುಂಟು ರೆಸಾರ್ಟ್? ನಿಜಲ್ಲಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗೈತೆ. ಅಡ್ಜಸ್ಟ್ಮೆಂಟ್ ಚೆನ್ನಾಗಿ ಮಾಡ್ಕೊಂತಾರೆ. ಹೌದು. ಅಂದರೆ ಕಸ್ಟಮರ್ ರೆಸ್ಪಾನ್ಸ್ ಹಂಗೆ ಐತೆ. ಚೆನ್ನಾಗಿದೆ. ಅದು ಲೇಟಾಗಿ ಬಂದರೆ ಫುಡ್ ಒಂದು ಸಿಗಲ್ಲ, ನೋಡ್ಕೊಂಡ್ ಬನ್ನಿ. ಹಾಗೆ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗ್ತಿದೆ. ಡ್ಯಾನ್ಸ್ ಮಾಡುವ. ಎದ್ದು ಸ್ನಾನ ಮಾಡಿ 6:30 ಎದ್ದು 7 ಗಂಟೆಗೆ ಸ್ನಾನ ಮಾಡಿ ಮನೆಯಲ್ಲಿ ಎಬ್ಬಿಸಿ ಅರ್ಧ ಗಂಟೆ ಸ್ನಾನ ನಿಮ್ಮನೆಯಲ್ಲಿ ಎಬ್ಬಿಸಿ 8 ಗಂಟೆ ನಿಮ್ಮ ಹೊರಡಿಸಿಲ್ಲ ಅರ್ಧ ಮೀಸೆ ಬಿಡಿ. ಶಾಲೆಗೆ ಮಿಸ್ಸೆಪ್ ಮಾಡಿದ್ದೀನಿ. ನಾನಿದ್ದು ಸ್ನಾನಕ್ಕೆ ಇಟ್ಟಿದ್ದೆ ಬೆಳಿಗ್ಗೆ 6:30. ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲ ಫ್ರೆಶ್ ಅಪ್ ಆಗಿ ನಮ್ಮ ಹೊತ್ತು ಗೋಕರ್ಣದಲ್ಲಿ ಹೋಮ್ ಸ್ಟೇ ಮಾಡಿಕೊಂಡು ಸೊ ಇಲ್ಲಿಂದ ಎಲ್ಲ ಬೇರೆ ಪ್ಲೇಸಿಗೆ ವಿಸಿಟ್ ಕೊಡಬೇಕು. ಆದಷ್ಟು ಬೇಗ ಇದ್ದೀವಿ ನಾವು. ಇನ್ನು ಟಿಫನ್ ಮಾಡಿಕೊಂಡು ಗಾಡಿ ಹೊಡಿತಾ ಇರೋದೆ. ಹಾಗೆ ಇವತ್ತು ನಾವು ರಿಸಲ್ಟ್ ಮಾಡಿದ್ದು ಒಂದು ವಿಡಿಯೋ ಮಾಡ್ತೀನಿ. ಸೊ ನಾವು ಮೈತ್ರಿ ಹೋಮ್ ಸ್ಟೇ ಅಲ್ಲಿ ರೆಸಾರ್ಟ್ ಮಾಡಿದ್ವಿ. ಚೆನ್ನಾಗಿದೆ ಪ್ಯಾಕೇಜ್ ಎಲ್ಲ. ಖುಷಿ ಆಯಿತು. ಸ್ವಿಮ್ಮಿಂಗ್ ಪೂಲ್ ಇತ್ತು, ರೈನ್ ಡ್ಯಾನ್ಸಿಂಗ್ ಇತ್ತು, ಎಲ್ಲ ಇತ್ತು. ಆಲ್ ಇನ್ಕ್ಲೂಡೆಡ್. ನೋಡಿದೆ ಎಂಟ್ರೆನ್ಸು. ಗೈಸ್ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತು ಇವತ್ತೊಂದು ದಿನ. ಫುಲ್ ಟ್ರಾವೆಲ್ ಆಗ್ತದೆ ಅಲ್ಲಿಂದ. ನಮಗೆ ತುಂಬ ತೊಂದರೆ ಇಲ್ಲ. ಅದು ಟ್ರಾವೆಲ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಪ್ಲೇಸ್ ಕವರ್ ಮಾಡಬೇಕು. ನೋಡಿದೆ ಮಂತ್ರಿ ಸ್ಟೇ ಸಖತ್ತಾಗಿತ್ತು. ಇವತ್ತಿನ ದಿನ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ಆಟಾಡ್ಕೊಂಡು ಮತ್ತು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಓಕೆ. ಅವರಿಗೆ ಎಷ್ಟು ಹೇಳಿದ್ರೆ ಭಾಷೆ ಅರ್ಥ ಆಗೋದಿಲ್ಲ. ಬೇಗ ಹೊರಡಿ, ಬೇಗ ಪ್ಲೇಸಸ್ ಕವರ್ ಆಗಬೇಕು. ಇಂಥ ಮಕ್ಕಳು ಶೆಟರ್ ಮಕ್ಕಳಲ್ಲಿದ್ದರೆ ಏನು ಮಾಡೋದು? ಇವರು ನಿಜವಾದ ಶೆಡಗಳು. ನಾವಿಲ್ಲಿ ಚೆಕ್ಔಟ್ ಮಾಡ್ತಿದ್ವಿ. ಫೈನಲ್ ಆಗಿ ಒಂದು ನಿಮಗೆ ನಮ್ಮ ರೂಮಿದೊಂದು ವ್ಯೂ ತೋರಿಸ್ಬಿಡ್ತೀನಿ. ಸ್ಟೇ ಅದು ಇಲ್ಲಿ ಮಂತ್ರಿ ಸ್ಕ್ವೇರ್ ಗೋಕರ್ಣ. ಬೇಕಾದರೆ ಡೀಟೇಲ್ಸ್ ಎಲ್ಲ ಹಾಕುವ. ಎಂಟ್ರೆನ್ಸ್ ಸ್ಟಾರ್ಟಿಂಗ್ ಹೀಗಿದೆ. ಬಂದ ತಕ್ಷಣ ಒಂದು ಫ್ಯಾಮಿಲಿಗೆ ಬೆಡ್ ಇದೆ, ಡಬಲ್ ಕಾಟ್ ಬೆಡ್ ಇದೆ, ಆಮೇಲೆ ಕೂತ್ಕೊಳ್ಳೋಕ್ಕೆ ಸೋಫಾ ಸೆಟ್ ಇದೆ. ಹಾಗೆ ನೋಡ್ಬೋದು ದೊಡ್ಡದಾಗಿದೆ ಹಾಲ್ ಸೆಟ್. ಮತ್ತು ಇಲ್ಲಿ ಟಿ ವಿ ಇದೆ, ಹಾಗೆ ಎ ಸಿ ಇದೆ. ಅದಾದಮೇಲೆ ನಿಮಗೆ ಏನಾದರೂ ಐಟಮ್ ಇಡಬೇಕಾದ್ರೆ ವಾಟರ್ ಇಟ್ಟಿದ್ದಾರೆ. ಹಾಗೆ ಶೌಚಾಲಯಸ್ ಇದೆ. ಸೊ ವಿಸಿಟ್ ಕೊಡಿ ಗಾಯ್ಸ್. ಇವ್ರದ್ದು ಕಾಂಟ್ಯಾಕ್ಟ್ ಆಗ್ತೀನಿ. ಹಾಗೆ ಚೆಕ್ಔಟ್ ಮಾಡ್ತಾಯಿದ್ದೀನಿ. ಸೊ ಸಿಗುವ. ಓಕೆ ಫ್ರೆಂಡ್ ಗೈಸ್, ಹೋಮ್ ಸ್ಟೇಯಿಂದ ನಾವೀಗ ಚೆಕ್ಔಟ್ ಆಗ್ತಿದ್ವಿ. ಈಗ ಇಲ್ಲಿದ್ದೆಲ್ಲ ನೆಕ್ಸ್ಟ್ ಪ್ಲೇಸ್ ಕವರ್ ಮಾಡಿಕೊಂಡು ಸೀದಾ ಹೊಡಿಯೋದು ಧರ್ಮಸ್ಥಳ. ಅದು ಹೇಳಿದ ಹಾಗೆ ಫೈನಲ್ಲಿ ನೋಡ್ಕೊಳ್ಬಿಡಿ. ನಮ್ಮ ಹೋಮ್ ಸ್ಟೇ ಇಲ್ಲಾಗಿತ್ತು. ಸುಮಾರು ಜನ ಇದ್ವಿ. ಹಾಗೆ ಫುಡ್ ಆಗಲಿ, ಹೋಮ್ ಆಗಲಿ, ರೆಸ್ಪಾನ್ಸ್ ಆಗಲಿ ಚೆನ್ನಾಗಿ ಕೊಟ್ಟಿದ್ರು. ಕೊಡಿ, ಬಂದರೆ ವಿಸಿಟ್ ಮಾಡಿ. ಮಂತ್ರಿ ಹೋಮ್ ಸ್ಟೇ ಹೇಗಾಯ್ತು ಬ್ರೋ ಇವತ್ತಿನ ದಿನ? ಚೆನ್ನಾಗಿದೆ. ಮೋಹನ್ DJ ವಿಳಾಸ್ ಕಡೆಯಿಂದ ಬಂದರೆ 500 ರೂಪಾಯಿ ಆಫರ್. ಹೌದು, ನನ್ನ ಕಡೆ ಬಂದರೆ 500 ರೂಪಾಯಿ ಆಫರ್. ಹಾಂ ಆಯಿತು. ಓಕೆ. ಹೇಗಾಯ್ತು ಬ್ರೋ ಇವತ್ತು ಸ್ಟೇ? ಚೆನ್ನಾಗಿದೆ ಬರೋ ಹೇಗಾಯ್ತು? ಸೂಪರ್. ಸೊ ಚೆಕ್ಔಟ್ ಮಾಡ್ತಿದ್ವಿ. ನಮ್ಮಲ್ಲಿ ಬೆಳಿಗ್ಗೆ ಎದ್ದು ಜನ ಇದ್ದಾರೆ. ಸೌಂಡ್ಸ್ ಎಲ್ಲ ಹಾಕಿ ಎದ್ದೇಳಿಸ್ತಾರೆ ಅವರು. DJ ಸೌಂಡ್ಸ್ ಚೆನ್ನಾಗಿದೆ. ಓಕೆ. ಇಷ್ಟು ಬೇಗ ಎದ್ವಿ. ಇಲ್ಲಿಂದ ಮಧ್ಯಾಹ್ನ 12 ಗಂಟೆ. ಓಕೆ ಫ್ರೆಂಡ್ಸ್ ಗೈಸ್, ನಾವು ಗೋಕರ್ಣ ಟೆಂಪಲ್ ಬಂದ್ವಿ, ಫೇಮಸ್ ಟೆಂಪಲ್ಗೆ.
ಇಲ್ಲಿಂದ ಸುಮಾರು ವೀಕೆಂಡ್ ಆದ ಕಾರಣ ಸುಮಾರು ಭಕ್ತರ ಸಂಖ್ಯೆ ಜಾಸ್ತಿ ಇದ್ದ ಕಾರಣ ನಾವು ಒಂದು ದೇವಸ್ಥಾನ ಸುತ್ತ ರೌಂಡ್ ಹೊಡೆದು ದೇವ್ರಿಗೆ ಕಾಣಿದ್ರು ನಮಗೆ ಅದು ಸಾಕು. ನಮ್ಮ ದರ್ಶನ ಹೊರಗಿಂದಾನೆ ಮಾಡ್ಕೊಂಡಿದ್ವಿ. ಕ್ಯೂ ಲೈನ್ ನೋಡಿ ಹಾಗೆ ನಮಗೆ ಆಗಲ್ಲ, ನಮಗೆ ಬೇರೆ ಪ್ಲೇಸ್ ಪಿಕಪ್ ಮಾಡಲಿಕ್ಕಿದೆ. ಹಾಗೆ ಒಂದು ರೌಂಡು ಸುತ್ತೋರ್ದು ಅಲ್ಲಿಂದ ಗೈಸ್ ನಾವು ಎಂತ ಟೆಂಪಲ್ಗೆ ಹೋಗಿ ಬೀಚಲ್ಲಿ ಹೋಗಿ ನಾವು ಟಿಫನ್ ಮಾಡಿರಲಿಲ್ಲ. ಸೊ ಹೈವೇಲಿ ಬರ್ತಿರ್ಬೇಕಾದ್ರೆ ಒಂದು ಹೋಟೆಲ್ ಇದೆ, ಸಖತ್ತಾಗಿದೆ ಫುಡ್ಡು, ಏನು ಚೀಪ್ ಆ್ಯಂಡ್ ಬೆಸ್ಟ್ ನಿಮಗೆ. ನೋಡಿ ಟಿಫಿನ್ ಹಾಕ್ಯಾರಲ್ಲ ಇಲ್ಲಿ ಸಖತ್ತಾಗಿದೆ. ಟಿಫಿನು ಆಗಲಿ ಮತ್ತು ಟೀ ಆಗಲಿ ಕಾಫಿ ಆಗಲಿ ಬನ್ಸು ದೋಸೆ ಬಿಸಿ ಬಿಸಿ ಮಾಡಿಕೊಟ್ರು, ಸೂಪರ್ ಆಯಿತು. ಬಂದರೆ ಇಲ್ಲಿ ವಿಸಿಟ್ ಕೊಡಿ, ಚೆನ್ನಾಗಿದೆ. ಶಿವಮೊಗ್ಗ ಹೈವೇ ರೋಡ್ ಹತ್ರ ನಾವು ಗೋಕರ್ಣದಿಂದ ಸೀದಾ ಹೊಡಿತಿದ್ವಿ ಈಗ ನಿರ್ಜನ್ ಸ್ಪಾಟ್ ಹತ್ರ. ಸೊ ಬಂದಾಗ ನೋಡಿ ಇದೇ ಬೋರ್ಡು ಚೆನ್ನಾಗಿದೆ, ಫುಡ್ ಎಲ್ಲ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಓಕೆ ಬರ್ತಾ ನೋಡು, ಫಸ್ಟ್ ನೀನು ಈಗ ನೋಡು, ಬರ್ತಾ ನೋಡು ಅಲ್ವಾ, ಈಗ ನೋಡು ಜಸ್ಟ್ ಎದುರಿಂದ. ಹೌದಾ? ಅಲ್ಲಿ ಇಟ್ಟಿದ್ರೆ ವೇಸ್ಟ್ ಅಲ್ಲ ಇಷ್ಟು ಬ್ಯಾಗ್. ಇಲ್ಲ ಪ್ಲೇಸ್ ಮಾಸು ಕೋಟೆ ನಮ್ಗೆ ಗೊತ್ತುಂಟು. ಅದು ಬ್ರೋ ಮುಸ್ಲಿಂ ಫೋರ್ಟ್ ಅಂತ. ಇಲ್ಲ ಇಲ್ಲ ಇದು ಮೊದಲಿನ ಕಾಲದ ಮುದ್ದಿದ್ದು. ಹಾಂ, ರಾಜ್ಯಗಳಿರುವಾಗ ಮಾಡಿದ್ದು. ಹಂಗಂದು ಇಲ್ಲಿ ಇತ್ತು, ಫ್ಲಾಟ್ ಇತ್ತು ನಂದು ಇಲ್ಲಿ ಆವಾಗ ಆ ಟೈಮಲ್ಲಿ. ಅಜ್ಜೊಂದು ಅವ್ರು ಮತ್ತೆ ಎಂತ ಅಂತೇಳಿ ಅವ್ರಿಗೆ ಬಾರಿ ಲಾಂಗ್ ಆಗ್ತದೆ ನಮ್ದು ಎಸ್ಟೇಟಿಗೆ ಅಲ್ಲಿ ಬರಲಿಕ್ಕೆ, ಹಾಗೆ ಅವ್ರು ಕೊಟ್ಟು ಬಂದರು. ಇದು ಎಂಟ್ರೆನ್ಸಾ ನಿಮ್ದಲ್ಲಿ? ಈ ಕಡೆ ಇತ್ತ ಲೆಫ್ಟ್ ಸೈಡ್ ಸೈಡ್ ಇತ್ತಲ್ಲ? ಅಲ್ಲ ಇದು ಫುಲ್ ಇತ್ತು ಇಲ್ಲಿ. ಇಲ್ಲೇ ಸರೌಂಡಿಂಗ್ ಮತ್ತೆ ಬಿಟ್ಕೊಡಿ ಅಂದ್ರೆ ಅವ್ರಿಗೆ ಮಾಡ್ಲಿಕ್ಕೆ. ಅಂದ್ರೆ ಅವಾಗ ಅವರಿಗೆ ಹೋಗುದು ಬರೋದು ಮಕ್ಕಳದೆಲ್ಲ ಭಾರಿ ಚಿಂತೆ, ರೂಟ್ ಇರಲಿಲ್ಲ ಬೇರೆ. ಹಾಗೆ ನಿಮ್ಮ ಅಜ್ಜ ಕೇಳಿದ್ರು. ಅದು ಅವಾಗ ಎಷ್ಟು ಅವಾಗ ಕೊಟ್ಟಿರೋದು ರೇಟು 9,999 ರೂಪಾಯಿ ಅವಾಗ ಕೊಟ್ಟದ್ದು. ಅಷ್ಟೇ ಅಷ್ಟೇ ಜುಜಿಬಿ. ಏನು ಮಾಡೋದು, ಇವಾಗ ಕೋಟಿ ಬಿಡಿ. ಒಂದು ನೆನಪಾಗಿ ಹೆಸರು ಹಾಕಿದಾರೆ ಅಲ್ಲಿ ಕೆಳಗೆ, ಏನಂತ ಅಜ್ಜೊಂದು ನೋಡಿಲ್ಲ. ಅಜ್ಜನ ಹೆಸರಿದೆ ಅಂತೆ, ಬ್ಯೂಟಿಫುಲ್ ಆಗಿ. ಎದುರೋಗಿ ಹೇಳು, ಎದುರೋಗಿ ಗಾಯ್ಸ್ ಎಲ್ಲ ಇದು ರೀಲ್ಸ್ ಎಲ್ಲ ಮಾಡಿಕೊಂಡು ಹಾಗೆ ಒಂದು ಫನ್ ಎಲ್ಲ ಮೂಮೆಂಟ್ ಮಾಡಿಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಹಾಗೆ ಇಲ್ಲಿ ಎದುರು ಒಂದು ಗ್ರೂಪ್ ಫೋಟೋ ತೆಗೆಯುವಂತಿದ್ದೀವಿ. ಓಹ್ ಇಲ್ಲ ಇದುಂಟು ಬ್ರೋ ಅಂತ ದೊಡ್ಡ ಅದು. ನೆನ್ನೆ ಬರ್ತಿದ್ರೆ ಫ್ಲಾಗ್ ಹಾಸ್ಟಿಂಗ್ ಮಾಡ್ಬೋದು. ಹೌದಲ್ಲ? ಹಾಂ ಮಾಡಿ ಹೌದು. ಗೈಸ್ ಇವಾಗ ನಾವು ಬ್ರೋ ಇದು ಹೆಸರು ಎಂತ? ಮ್ಯಾಂಗ್ರೋ ಟ್ರೀಯಾ? ಮ್ಯಾಂಗೋ ಫಾರೆಸ್ಟ್. ಯಾವುದು? ಮ್ಯಾಂಗೋ ಫಾರೆಸ್ಟ್ ಅದಲ್ಲ ಬ್ರೋ, ಮ್ಯಾಂಗ್ರೋನಾ? ಓ ಮ್ಯಾಂಗ್ರೋ 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 ಮ್ಯಾಂಗೋ ಮ್ಯಾಂಗ್ರೋ ಎಂತ ಅದು? ಮ್ಯಾಂಗೋ ಫಾರೆಸ್ಟ್ ಅಂದ್ರೆ ಒಳ್ಳೆ ಕಾಡಿನ ಒಳಗಡೆ ಒಂದು ಜಾಗ. ಹಂಗೆ ಅದಕ್ಕೆ ಈಗ ಅಲ್ಲಿ ಜಸ್ಟ್ ಒಂದು 2 ಕಿಲೋಮೀಟರ್ ವಾಕಿಂಗ್ ಅಲ್ಲ? ಎಲ್ಲರೂ ಸಿಟಿ ಹೇಳ್ತಾರಲ್ಲ, ಹೇಗೆ ಸಿಟಿ ಅಂತ ಹೇಳ್ತಾರೆ. ಹಾಂ, ಒಂದ್ಸರಿ ಮ್ಯಾಂಗ್ರೋ ಫಾರೆಸ್ಟ್ ಬಂದು ನೋಡಿ, ನಿಮಗೆ ಎಷ್ಟು ಚಂದ ಆಗ್ತದೆ. ಕಣ್ಣೆಲ್ಲ ಸೊ ಇಲ್ಲಿ ಬಂದರೆ ಖುಷಿ ಆಗುತ್ತೆ, ಅಂದರೆ ಫ್ರೀ ಆಗುತ್ತೆ, ಮೈಂಡ್ ಸೆಟ್ ಖುಷಿ ಆಗುತ್ತೆ. ಈಗ ನೋಡಿ ಇಷ್ಟ ಟ್ರಾವೆಲ್ ಮಾಡ್ಕೊಂಡು ಬಂದು ಗಾಡಿ ಬಿಡ್ಕೊಂಡು ಬಂದು ಇವತ್ತು ಫುಲ್ಲು ಫ್ರೀ ಆಗಿ ಹೋಗುತ್ತೆ. ಸೊ ಇವಾಗೆಲ್ಲ ಕರಳಿದ್ದವರೆಲ್ಲ ರೈನ್ ಕೋಟ್ ಹಾಕೊಳ್ತಾರೆ. ಬೈಕಲ್ಲಿದ್ದವರೆಲ್ಲ ಬಿಚ್ಚಿದ್ದೇವೆ, ಈಗ ಮತ್ತೆ ಹಾಕೋಬೇಕು. ಇದೆ ರಾಮಾಯಣ. ಆದ್ರೆ ಇದ್ರಷ್ಟು ಒಳ್ಳೇದು ಯಾವ್ದಿಲ್ಲ. ಈಗ 5,000 20,000 ಎಂತ 50 ರೂಪಾಯಿ 100 ರೂಪಾಯಿ ಅಲ್ಲ ಆಫರ್. ಅದು ಯಾವ ಸೀಕಡ ನಂಗೆ ಮಾತು ಗೊತ್ತು. ಹೋಗೋ ಮನ ಹೋಗೋ. ಲೆಟ್ಸ್ ಗೋ ಗೈಸ್. ಇವಾಗ ಇಕೋ ಬೀಚ್ ಎಲ್ಲ ಟ್ರಾವೆಲ್ ಆಗಿ ಲಾಸ್ಟ್ ನಮ್ಮ ಬೀಚ್ ವ್ಯೂ
ಸೂಪರ್ ಕಾಣ್ತಾ ಉಂಟು ಮಾತ್ರ, ಬ್ಯೂಟಿಫುಲ್. ಕರೆಕ್ಟ್ ಟೈಮಿಗೆ ಮಳೆ ಬೇರೆ ನಿಂತಿದೆ. ಸೊ ನೋಡ್ತೀವಿ, ಬಂದೆ ಬೀಚ್ ಹತ್ರನೇ. ಬ್ರೋ ಹೇಗಾಗ್ತದೆ ನಿಮಗೆ ಫೈನಲ್ ಟ್ರಿಪ್ ನಮ್ಮದು ಲಾಸ್ಟ್? ಒಂದೇ ಒಂದು ಬೇಜಾರು ಬ್ರೋ, ಎಲ್ಲಿಗೆ ಬಿಡ್ತಿಲ್ಲ ಅವರು ಈ ನೀರಲ್ಲಿ. ತುಂಬಾ ಮಳೆಗಳ ಕಾರಣ ಭಾರಿ ರಿಸ್ಕ್ ಬ್ರೋ, ಭಾರಿ ರಿಸ್ಕ್. ನಡೀತೈತೆ ಇಷ್ಟೇನಾ? ಘಾಟ್ ಕುಡಿಬೇಕು, ಅಲ್ಲಿ ವ್ಯೂ ಪಾಯಿಂಟ್ ಉಂಟು, ಅದು ಉಂಟು, ಎಲ್ಲ ಉಂಟು. ಉಂಟು. ಏನ್ ಗೊತ್ತಾ ಬ್ರೋ, ಅಲ್ಲಿ ಮ್ಯಾಪ್ ಹಾಕಿದ್ದಾರೆ ನೋಡು, ಆ ಥರ. ಅಂದ್ರೆ ಈ ಟೈಮಲ್ಲಿ ನಮಗೆ ಏನು ಮಾಡೋಕ್ಕಾಗಲ್ಲ. ಸೇಫ್ ಸ್ವಿಮ್ಮಿಂಗ್ ಝೋನ್ 200 ಮೀಟರ್ ಅಂತೆ, ಅಷ್ಟೇ. 30 ಮೀಟರ್ ಒಳಗಡೆ ನೋಡಿ. ಚೆನ್ನಾಗಿದೆ ಇದು. ಫ್ಯಾಮಿಲಿ ಯಾರು ಬಂದ್ರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಜಾಗ ಇದೆ. ಹೌದು ಬ್ರೋ. ಎಲ್ಲಿದೆ? ಎಲ್ಲಿ ಅಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಈ ಕಡೆ ಬ್ರೋ, ಇಲ್ಲಿ ಈ ಸೈಡ್. ನೀ ಕರೆಕ್ಟ್ ಹೇಳ್ಬೇಕು ಬ್ರೋ, ನಾವು ಬೋರ್ಡ್ ಹುಡುಕ್ತಿದ್ವಿ. ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಹಾ ಆಯ್ತು ಬ್ರೋ, ಗೊತ್ತಾಗ್ತದೆ ನಮಗೆ. ಕನ್ನಡ ಬರ್ತದೆ. ಕನ್ನಡ ಅಲ್ಲ, ಅದು ಇಂಗ್ಲಿಷ್. ಇಂಗ್ಲೀಷು. ಸರಿ ಹೋಗ ಆಡಪ್ಪ. ಆಡು ಆಡೋಗೋ. ನಾನು ಆಡ್ಲಾ? ಮಕ್ಕಳಿಗೆ ಅಂತ ಹೇಳಿ ಒಬ್ಬ ಚೂರು ಆಡ್ತೀಯಾರ. ಬನ್ನಿ ಬ್ರೋ, ಚಿಲ್ಡ್ರನ್ಸ್ಗೆ ನಾಚಿಕೆ ಮಾನವರ್ದು ಬಿಟ್ಟು ಹೋಗ್ತಿದ್ರಲ್ಲ. ಸಿಗರೇಟ್ ಮಾಡಲ್ಲ, ಏನಿಲ್ಲ. ಚೈಲ್ಡ್ ಇಲ್ಲಿವರೆಗೆ ಬ್ರೋ ಹೇಗೆ ಎಕ್ಸ್ಪೀರಿಯನ್ಸ್ ಆಯ್ತು ನಿಮಗೆ? ಇಲ್ಲಿವರೆಗೂ ಮಸ್ತ್ ಎಕ್ಸ್ಪೀರಿಯನ್ಸ್. ನಿಮಗೆ? ನನಗೆ ಇಲ್ಲಿವರೆಗೂ ಮಸ್ತ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇವತ್ತು ಲಾಸ್ಟ್ ಡೇ ಟ್ರಿಪ್ಪು, ಆದ್ರೂ ಬೇಜಾರಾಗ್ತಿದೆ. ಹೌದು ಬೇಜಾರಾಗ್ತದೆ. ಆದ್ರೆ ನಾವು ನಮ್ಮೂರಿಗೆ ಬರ್ತಿದ್ದಾನೆ. ಮಳೆ ಇರಲಿಲ್ಲ ಅಂದ್ರೆ ಇನ್ನ ಮಸ್ತಾಗಿ ಎಂಜಾಯ್ ಮಾಡ್ಬೋದು. ನಮ್ಮೂರಿಗೆ ಬರ್ತಿದ್ದಾನೆ. ಬರ್ತಾ ಇದೀವಿ. ಅಣ್ಣ, ಧರ್ಮಸ್ಥಳ ನಮ್ಮೂರಿಗೆ ರೀಚ್ ಆಗಿ ಎಷ್ಟು ಗಂಟೆ ಆಗ್ಬೋದು? ಮನೆಗೆ ಗಂಟೆ ಎಷ್ಟಾಯ್ತು? 5 ಗಂಟೆ ಎಷ್ಟಾಯ್ತು? ಎಷ್ಟು ಗಂಟೆ ಆಯ್ತು? 10 ಗಂಟೆ ಬ್ರೋ, 10 ಗಂಟೆ ನೈಟ್ 10 ಗಂಟೆ. ಒಂದು ಗೇಮ್ ಆಡೋದು, ಗೇಮ್ ಆಡುವ ಮನೇಲಿ. ನೋಡುವ ಅಣ್ಣ, ಊಟ ಎಲ್ಲ ಮಾಡ್ಬೇಕಲ್ಲ ನೈಟ್. 10-11 ಗಂಟೆ ರೀಚ್ ಆದಾಗ. ಹಾ ಸರಿ, ತೊಂದರೆ ಇಲ್ಲ. ಒಂದು ಪ್ಲಾನ್ ಮಾಡ್ಕೊಂಡು ಒಂದು ಗೇಮ್ ಆಡುವುದು, ಒಂದು ಫನ್ನಿ ಗೇಮ್ ಮನೇಲಿ. ಆಡುವ ಪಕ್ಕ. ನೋಡ ಬ್ರೋ, ಲೋ ನಾನ್ ಸ್ಟಾಪ್ ಆಗಿ ಹೊಡೆದ್ರೆ 4 ಬರ್ಬೇಕು. ಹಾಂ ನಿಲ್ಲಿಸ್ಬಿಟ್ಟು ಟೀ ಕಾಫಿ ಹೊಡೆದ್ರೆ ಎಂತೆಲ್ಲ ನೈಟ್ ಊಟ ಮಾಡ್ಬೇಕು. ನೈಟ್ ಊಟ ಅದು ಮಕ್ಕಳಲ್ಲ, ಮಕ್ಕಳದ್ದು. ಹೆಂಗ್ ಕಂಟ್ರೋಲ್ ಮಾಡ್ತಾನೆ ಅವ್ನು ಗಾಡಿನ? ಎಲ್ಲರೂ ಕುಡಿತಾರೆ ಬಿಯರು. ಅದೇ ಫಾರೆಸ್ಟ್ ಅಲ್ಲಿ ಇದೆ ದೊಡ್ಡ ಬಿಯರು. ಎಲ್ಲಿ ಬ್ರೋ, ಅದು ಡಸ್ಟ್ಬಿನ್ ಬ್ರೋ. ಅದು ಒಂದು ಹೊಟ್ಟೆ ಮಾಡಿ ಮತ್ತೆ ಒಳಗೆ ಮಲ್ಕೊಂಡಿದ್ದು. ಮತ್ತೆ 12:30 ಆಯ್ತು. ನೆನಪೇ ಅಲ್ಲಿ ಮಾಡ್ತೀವಿ. ಲಾಕ್ ತಗೊಂಡ್ರೆ ಆಯ್ತಲ್ಲ, ತಗ ಮಾತ್ರ ಕೊಡ ಅಂತ ಹೇಳ್ತೀನಿ. ಫುಲ್ ರೆಡಿ. ಗುಡ್ ಮಾರ್ನಿಂಗ್ ಗಾಯ್ಸ್. ನಮ್ಮ ಟ್ರಿಪ್ ಎಲ್ಲ ಮುಗಿಸಿ ಲಾಸ್ಟ್ಗೆ ನಮ್ಮ ಊರು, ನಮ್ಮ ಹೆಮ್ಮೆ ಧರ್ಮಸ್ಥಳ. ನಮ್ಮ ಹೆಮ್ಮೆ, ನಮ್ಮ ಧರ್ಮಸ್ಥಳ. ಇವರ ಜಾಗ. ನೋಡ್ಕೊಂಬಾರ್ರೆ, ಇದು ಅವರ ಜಾಗ ಅಂತ ಹೇಳಿದ್ದಾರೆ. ಬಂದು ಸ್ಟೇ ಆಗಿ ನೀವು ನಂಬ ಹೊಡ್ಲಿಲ್ಲ ಎಲ್ಲ ಹೊರಟ್ವಿ. ಹೋಗುವಾ? ಓಕೆ. 30 ಜನ ಬಂದ್ರೆ ರೂಮ್ ಬಾಡಿಗೆ ಕೊಡ್ಬೋದಲ್ಲ ಮನೆ? ಎಷ್ಟಕ್ಕೆ 30 ಜನಕ್ಕೆ? 5,000. ಎಂತ 30 ಇದು ಟಾಯ್ಲೆಟ್ ಎಲ್ಲ ಮಲಿಕಂಡಿಲ್ಲ ಅಲ್ಲ ಕಣ. 10 ಜನಕ್ಕೆ ಓಕೆ. ನಿನ್ನೆ ಇದ್ದಿದ್ದು 10 ಜನ, ನಮಗೆ 10 ಜನಕ್ಕೆ ಮಲ್ಕೊಳಕ್ಕೆ ಜಾಗ ಇರ್ತದೆ. ಜಾಗ ಇರ್ಲಿಲ್ಲ. ಮಲಿಕೊಂಡ್ ಹಾಲಲ್ಲಿ ಮಲಿಕೊಂಬೋದಲ್ಲ 30 ಜನ. ಹೋಗು ಲೇಟ್ ಮಾಡ್ಬೇಕು. ಜನರೆಲ್ಲ ಸೇರಿದ್ರೆ 30-40 ಜನ ಮಲಿಕೊಂಬೋದಲ್ಲ. ಸ್ಕೂಟಿ ಓಕೆ. ಅವರು ಕಾರ ಬರ್ತಾರೆ, ಈ ಕಾರಲ್ಲಿ ಸ್ಕೂಟಿ ಅವರೇ ಕೊಡ್ತಾರಾ ಹಿಂದೆ?